ಸೀಸನಲ್ ಅಂಬೇಡ್ಕರ್ ವಾದಿಗಳಾಗ್ತಕ್ಕಂಥದ್ದು ಬೇಡ. ನಾನು ಕೂಡ ಸೀಸನಲ್ ಅಂಬೇಡ್ಕರ್ ವಾದಿನಿ. ಯಾಕಂದ್ರೆ ಅಂಬೇಡ್ಕರ್ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ. ಅವರ ಆದರ್ಶಗಳನ್ನ ಹೇಳ್ತಕ್ಕಂಥದ್ದಲ್ಲ, ಪಾಲಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮ. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರೀತಿಯ ಕೂತಾಂಡಹಳ್ಳಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಯೂಟ್ಯೂಬ್ ಮೀಡಿಯಾದವರಿಗೂ, ವಿಶೇಷವಾಗಿ ಈ ಗ್ರಾಮದ ನಮ್ಮ ಯುವ ನಾಯಕ NSU ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಹರಿ ಅವರ ಸೋದರಾಗಿರ್ತಕ್ಕಂಥ ರಾಮು, ಶ್ರೀನಾಥ, 3 ಜನಕ್ಕೂ ಕೂಡ ನಾನು ತುಂಬ ಆಭಾರಿಯಾಗಿರ್ತೀನಿ. ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಅಂಬೇಡ್ಕರ್ ಅವ್ರಿಗೆ ಒಂದು ಸೇವೆ ಮಾಡ್ತಕ್ಕಂಥದ್ದು, ಅವರು ಹೋರಾಟದಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅವರು ನಮಗೆ ಕೊಟ್ಟಿರ್ತಕ್ಕಂಥ ಹೋರಾಟದಲ್ಲಿ ಅವರ ಪುತ್ಲಿನ ಅನಾವರಣ ಮಾಡ್ತಕ್ಕಂಥದ್ದು ಒಂದು ಅದೃಷ್ಟ ಇದ್ರೆ ಮಾತ್ರ ಸಾಧ್ಯ ಆಗಿರ್ತದೆ. ಒಬ್ಬ ವ್ಯಕ್ತಿಗೆ ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗೋದಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೂ ಕೂಡ ನಾವು ಭಯಪಟ್ಟು ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಈ ಕಡೆ ಆ ಕಡೆ ಮಾತಾಡಿದ್ರು ಕೂಡ ಬಹಳಷ್ಟು ತಪ್ಪಾಗ್ತದೆ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರಿಗೆ ಧನ್ಯವಾದ ತಿಳಿಸ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯದಲ್ಲಿ 5 ವರ್ಷಕ್ಕೇನೆ ಅವ್ರ ತಾಯಿ ತೀರ್ಕೊಂತಾರೆ. ತದನಂತರ ಅವರ ಅಕ್ಕಂದಿರು ಅಣ್ಣಂದಿರು ಬಹಳಷ್ಟು ಪ್ರೀತಿಯಾಗಿ ಪ್ರೌಢಶಾಲೆವರೆಗೂ ಕೂಡ ಅವ್ರು ಬೆಳೀತಾರೆ. ತದನಂತರ ಪ್ರೌಢಶಾಲೆಗೆ ಹೋದ್ಮೇಲೆ ಅವ್ರಿಗೆ ಏಟು ಮೇಲೆ ಎದುರೇಟು ಬೀಳ್ತದೆ. ಈ ಸಮಾಜದಲ್ಲಿ ನನ್ನ ದಲಿತರನ್ನ ಯಾವ ರೀತಿ ಕಾಣ್ತಾ ಇದ್ದಾರೆ, ಈ ಸಮಾಜ ಎಷ್ಟು ಕಷ್ಟಪಡ್ತಾರೆ ನಮ್ಮ ದಲಿತರು, ನಮ್ಮ ಜನಾಂಗ ಅಂತ ನನ್ನ ಅರಿವು ಬರ್ತದೆ. ಅವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳಷ್ಟು ಯೋಚನೆ ಮಾಡಿ ನನ್ನ ಜನಾಂಗವನ್ನ ಇದೇ ರೀತಿ ಬಿಡಬಾರ್ದು, ನನ್ನ ಜನಾಂಗಕ್ಕೆ ಶಿಕ್ಷಣವನ್ನು ಕೊಡಬೇಕು, ನನ್ನ ಜನಾಂಗವನ್ನು ಸಂಘಟಿತ ಮಾಡಬೇಕು, ನನ್ನ ಜನಾಂಗಕ್ಕೆ ಹೋರಾಟ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ತುಂಬಬೇಕು ಅಂತಕ್ಕಂಥದ್ದು ಅವ್ರು ಧ್ಯೇಯವಾಗಿ ಇಟ್ಕೊಂಡು, ನಮ್ಮ ಜನಾಂಗದ ಎಲ್ಲರೂ ಕೂಡ ಶಿಕ್ಷಣ ಮಾಡ್ರಿ, ಎಲ್ಲ ಕೂಡ ಈ ಭಾರತ ದೇಶದ ಪ್ರತಿಯೊಬ್ಬ ಬೀಜ ಕೂಡ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಯಾಕಂದ್ರೆ ಶಿಕ್ಷಣದಿಂದ ನಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ದಬ್ಬಾಳಿಕೆಯಿಂದ ನಾವು ಆಚೆ ಬರ್ಬೋದು ಅಂತಕ್ಕಂಥ ಸಂದೇಶವನ್ನ ನಮ್ಮ ಈ ದೇಶದ ಜನಾಂಗಕ್ಕೆ ಸಾರಿದ್ದಾರೆ. ಅದೇ ರೀತಿ ತಾವೆಲ್ಲ ಕೂಡ ಹೋರಾಟ ಮಾಡ್ಬೇಕು, ಹೋರಾಟದಿಂದ ನಮ್ಮ ಮಕ್ಕಳನ್ನ ನಾವು ಪಡೀಕೊಂತೀವಿ ಅಂತಕ್ಕಂಥ ವಿಚಾರವನ್ನು ಕೂಡ ನಮ್ಗೆಲ್ಲ ಕೂಡ ಇದೇನ ತಿಳಿಸಿದ್ದಾರೆ. ಬಂಧುಗಳೇ, ಈ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಹೆಸರಿಗೆ ಹೇಳಿದ ತಕ್ಷಣ ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಹೆಸರು ಯಾವ್ದಾದ್ರು ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು. ಯಾರೇ ಆಗಿರ್ಲಿ, ಈ ವಿಶ್ವದಲ್ಲಿ ಅಷ್ಟೊಂದು ಹೆಸರು, ಅಷ್ಟೊಂದು ಕೋಟಿ ಜನಕ್ಕೆ ಗೊತ್ತಿರ್ತಕ್ಕಂಥ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು. ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಸಾಮಾನ್ಯ ಸೈನಿಕ, ಅವರಪ್ಪ ಅಲ್ಲಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ದಲಿತರಲ್ಲಿ ಫಸ್ಟ್ ಫಾರಿನ್ ಅಲ್ಲಿ ಓದಿರ್ತಕ್ಕಂಥ, ವಿಶ್ವದ ಪ್ರಸಿದ್ಧಿಯಾಗಿರ್ತಕ್ಕಂಥ ಕೊಲಂಬೋ ಯೂನಿವರ್ಸಿಟಿಯಲ್ಲಿ ಓದಿರ್ತಕ್ಕಂಥದ್ದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ದಲಿತರು. ಇಷ್ಟೊಂದು ಡಾಕ್ಟರೇಟ್ಗಳು ಇವಾಗ ಕೂಡ ಪಡೆದಿರ್ತಕ್ಕಂಥ ಮೊಟ್ಟ ಮೊದಲನೇ ಭಾರತೀಯ ವ್ಯಕ್ತಿ ಯಾರಾದ್ರೂ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಂದು ಕಟ್ಟಕಡೆಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಪ್ರತಿ ಸಂದರ್ಭದಲ್ಲೂ ಕೂಡ ತಾವೆಲ್ಲ ಕೂಡ ಓದ್ಬೇಕು ಅಂತ ತಮ್ಗೆಲ್ಲ ಕೂಡ ಹೇಳಿದ್ದಂದ್ರೆ, ಇವತ್ತು ಯಾವ ವ್ಯಕ್ತಿ ವಿಗ್ರಹಗಳು ಕೂಡ ಇಡೀ ಪ್ರಪಂಚದಲ್ಲಿ ಅಷ್ಟೊಂದು ವಿಗ್ರಹಗಳು ಯಾರ್ದು ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ದು ಮಾತ್ರ ಇರ್ತಕ್ಕಂಥದ್ದು. ನೆನ್ಪಿಟ್ಕೊಬೇಕು. ಇಡೀ ವಿಶ್ವದ ಅತಿ ಎತ್ತರದ ವಿಗ್ರಹ ಇರ್ತಕ್ಕಂಥದ್ದು ನಮ್ಮ ಪಕ್ಕದ ವಿಜಯವಾಡದಲ್ಲಿ, ಆಂಧ್ರ ಪ್ರದೇಶದಲ್ಲಿ 206 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ಇತ್ತು. ಅದು ಮಾಡಿದ್ದು ಹಿಂದಿನ ಸರ್ಕಾರ, ನಮ್ಮ ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡಿರ್ತಕ್ಕಂಥದ್ದು. ಎರಡನೇದು ಹೈದರಾಬಾದ್ ಅಲ್ಲಿ 125 ಅಡಿದು. ನಮ್ಮ ಸರ್ಕಾರಗಳು ಹೋದ ವರ್ಷ ಹೇಳಿತ್ತು 150 ಅಡಿ ಮೂರ್ತಿ ಮಾಡ್ತೀವಿ ಅಂತ. ಅದನ್ನೆಲ್ಲ ಕೂಡ ನಾವು ಇನ್ನು ಬಹಳಷ್ಟು ಗಟ್ಟಿಯಾಗಿ ಇಲ್ಲಿನ ದಲಿತ ನಾಯಕರು, ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು, ನಮ್ಮ ವಿಜಯಣ್ಣ ಆಗಿದ್ರು, ವೆಂಕಟೇಶಣ್ಣ, ದಲಿತ ಚಳವಳಿ ಹುಟ್ಟಿದ್ದು ನಮ್ಮ ದುಕ್ಸಂದ್ರ ಹೋಬಳಿ ಅರಳ್ಳಿಯಲ್ಲಿ ಅಂತ.
ತಾವೆಲ್ಲ ಕೂಡ ಈ ವಿಚಾರವನ್ನ ಇವತ್ತಿನ ಒಂದಿನಕ್ಕೆ ತಾವೆಲ್ಲ ಈಗ ಹೇಳ್ಕೊಂಬಂದ್ರಿ, ಒಂದಿನಕ್ಕೆ ಮರಿಬಾರ್ದು. ಇದನ್ನು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಬೇಕೇ ಬೇಕು. 150 ಅಲ್ಲ, 206 ಅಡಿ ಇದೆಯಲ್ಲ, 250 ಅಡಿ ಬೇಕು ಅಂತ ಕೂಡ ಹೋರಾಟ ಮಾಡಬೇಕಾಗ್ತದೆ. ಯಾಕಂದ್ರೆ ಇಲ್ಲಿನ ಸಮಸ್ಯೆಗಳೆಲ್ಲ ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ಸಿಂಬಲ್ ಅಲ್ಲ, ಒಂದು ಬ್ರಾಂಡ್. ಅವರು ಒಂದು ಜ್ಞಾನದ ಸಂಕೇತ. ಅಂತ ವ್ಯಕ್ತಿನ ನಾವು ದಿನ ಕೂಡ ನೋಡಿದ್ರೆ ಅವರ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂತೀವಿ. ಈಗ ಕೂತಾಳ್ಳಿಯಲ್ಲಿ ಇಟ್ಟಿದ್ದಾರೆ, ಪ್ರತಿದಿನ ಕೂಡ ನಮ್ ವಿಜಯಣ್ಣ ಹೇಳ್ದಂಗೆ ಅಲ್ಲಿ ಪೂಜೆ ಮಾಡಿದ್ರೆ ಅವರ ಆದರ್ಶಗಳೇನು ಅಂತಕ್ಕಂಥದ್ದು ಪಾಲಿಸಬೇಕು ಇಲ್ಲಿನ ಜನ. ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ಕೊಂಡು ಹೋದ್ರೆ ಅವರು ಪಟ್ಟಿರ್ತಕ್ಕಂಥ ಕಷ್ಟದಲ್ಲಿ ನಾವೇನು ಕೂಡ ಕಷ್ಟಪಟ್ಟಿಲ್ಲ. ಅವರು ಯಾವಾಗೂ ಕೂಡ 1937ರಲ್ಲಿ ಶೂಟು ಕೋಟ್ ಹಾಕ್ತಾ ಇದ್ರು. ಈಗ ಕೂಡ ನಾವು ಶೂಟು ಕೋಟು ಹಾಕಕ್ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅವತ್ತು ಆಗ್ತಾ ಇದ್ದಿದ್ದು ಬಹಳಷ್ಟು ಕಷ್ಟಗಳು, ನೋವುಗಳಿತ್ತು ಅವ್ರಿಗೆ ಮನಸ್ಸಿನ ಒಳಗಡೆ. ಇವೆಲ್ಲ ಕೂಡ ಮೇಲೆಗೆ ಏನಾಗ್ತಾ ಇದ್ರು ಅಂದ್ರೆ, ನನ್ನ ಜನಾಂಗ ನನ್ನ ನೋಡಿದ ತಕ್ಷಣ ಇದೇ ರೀತಿ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ತರ. ನಾನೇನು ಅಂತ ಇಂಥ ಬಟ್ಟೆ ಹಾಕೊಂಡ್ರೆ ನಮ್ಮ ಜನಾಂಗ ನಮ್ಮ ನಾಯಕನೇ ಇಂಥದ್ದು ಹಾಕಿದ್ದಾನೆ, ನಾನು ಕೂಡ ಇಂಥದ್ದು ಹಾಕೊಮ್ಮೆ ಅನುಕರಿಸ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಶೂಟು ಕೋಟ್. ಎಷ್ಟೇ ಕಷ್ಟಗಳಿರ್ಲಿ, ಒಂದು ಪುಸ್ತಕದಲ್ಲಿ ಅವ್ರ ಬಗ್ಗೆ ಓದ್ತೆ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶ ಸ್ವತಂತ್ರ ಬಂದ ಮೇಲೆ ಮೊದಲನೇ ಕಾನೂನು ಮಂತ್ರಿ ಆಗಿದ್ರು ಅಷ್ಟೇನೆ. ಅದಕ್ಕಿಂದೆ 1942ರಿಂದ 46ರವರೆಗೂ ಬ್ರಿಟಿಷ್ ಕೌನ್ಸಿಲ್ ಅಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಅದನ್ನ ನಮ್ಮ ರಾಜಣ್ಣಗೆ ಬಹಳಷ್ಟು ಬಾಳೆ ಹೇಳಿದ್ದೀನಿ ನಾನು. ಒಂದು ಖಾತೆ ಅಲ್ಲ, ಅವರು ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ರು, ಗಣಿ ಖಾತೆಗೆ ಮಾಡ್ತಾ ಇದ್ರು, ಕಾರ್ಮಿಕರ ಖಾತೆಗೆ ಮಾಡ್ತಾ ಇದ್ರು, ಲೋಕೋಪಯೋಗ ಖಾತೆಗೆ ಮಾಡ್ತಾ ಇದ್ರು, ಇಂಧನ ಖಾತೆ, ನೀರಾವರಿ ಖಾತೆಗೆ ಮಾಡ್ತಾ ಇದ್ರು. ಅವ್ರು ನೀರಾವರಿ ಖಾತೆಗೆ ಆದಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಹಲವಾರು ಡ್ಯಾಮ್ಗಳು ಕಟ್ಟಿಸಿಕೊಟ್ಟಿರ್ತಕ್ಕಂಥ ಚರಿತ್ರೆ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಅವರು ಇದೊಂದೇ ಅಲ್ಲ, ಸ್ವತಂತ್ರ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ರು, ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಎಲ್ಲರನ್ನೂ ಕೂಡ ಜೈಲಿಗೆ ಹಾಕಿರ್ತಾರೆ. ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರು ಜೈಲಿಗೆ ಹಾಕಿ ಇವ್ರನ್ನ ನೇಣಿಗೆ ಹಾಕ್ಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಮಾಡಿರ್ತಾರೆ. ಚಾರ್ಲ್ಸ್ ವಿಲ್ಸನ್ ಏನವರು ಆಗಿನ ನಮ್ಮ ಭಾರತದ ರಾಯಭಾರಿ ಆಗಿರ್ತಾರೆ. ಅವರು ವೈಸ್ರಾಯ್ ಆರ್ಡರ್ ಮಾಡಿದಾಗ ಇದಕ್ಕೆ ಅಡ್ಡ ಆಗಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ತಪ್ಪು ಮಾಡಿದಾರಂತ ಅವ್ರು ನೇಣಿಗೆ ಹಾಕ್ತಿರಂತ ಅಡ್ಡ ಹೋಗಿದ್ದು ಇದೇ ವ್ಯಕ್ತಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರೆಲ್ಲ ಬದುಕಿ ಇವತ್ತು ಪ್ರಧಾನಿಗಳಾಗಿ ಇನ್ನೊಂದು ಹೆಸರು ಮಾಡಿದಾರಂದ್ರೆ ಅದಕ್ಕೆಲ್ಲ ಮೂಲತಃ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ತದನಂತರ ನಮ್ಮ ಬ್ರಿಟಿಷ್ ಅವರು ಆಳ್ವಿಕೆ 200 ವರ್ಷ ಮಾಡಿದ ನಂತರ ಕೂಡ ನಮ್ಮನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ಅವರು ಈ ದೇಶದ ಪ್ರಧಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೇಕು ಅಂತ ಕೂಡ ಅವರು ಬಹಳಷ್ಟು ಕಷ್ಟಪಟ್ಟು ಇಲ್ಲಿ ಹೇಳಿರ್ತಾರೆ. ಬಹಳಷ್ಟು ಕಾರಣಾಂತರಗಳಿಂದ ಅವರು ನಮಗೆ ಸಚಿವರಾಗಿ ಮಾತ್ರ ಉಳಿತಾರೆ. ನಮ್ಮ ಅದೃಷ್ಟ ಏನಪ್ಪಾ ಅಂದ್ರೆ ಅವರು ನಮಗೆ ಬಹಳಷ್ಟು ಕಷ್ಟಪಟ್ಟು ಸುಮಾರು ದಿನಗಳು, ಅವರು 2 ವರ್ಷಗಳು, ಸುಮಾರು 2 ವರ್ಷ 10 ತಿಂಗಳೇನೋ ಕಷ್ಟಪಟ್ಟು ನಮಗೆ ಸುಭದ್ರವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನ ಒಂದು ಇವತ್ತಿಲ್ಲ ಅಂದಿದ್ರೆ ನಾವೆಲ್ಲ ಕೂಡ ಈ ದೇಶದಲ್ಲಿ ಬದುಕಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ದೇಶದಲ್ಲಿ ಎಷ್ಟೋ ಮಾರಣ ಹೋಮಗಳಾಗ್ತಾ ಇತ್ತು. ನಾವೆಲ್ಲ ಕೂಡ ಇಷ್ಟೊಂದು ಫ್ರೀಯಾಗಿ ಸ್ವತಂತ್ರವಾಗಿ ಹೋರಾಡಲಿಕ್ಕೆ ಸಾಧ್ಯ ಇರ್ತಾನೆ ಇರ್ಲಿಲ್ಲ. ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇಷ್ಟೆಲ್ಲ ಕೂಡ ಅವರು ಕಷ್ಟಪಟ್ಟು ಬಹಳಷ್ಟು ಅವ್ರಿಗೆ ಸಂವಿಧಾನವನ್ನ ಬರೀತಕ್ಕಂಥ ಸಂದರ್ಭದಲ್ಲಿ ಕಣ್ಣಿಗೆ ಒಂದು ಕಾಯಿಲೆ ಬಂದಿರ್ತದೆ. ಆ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇರ್ತವೆ. ನೈಟ್ ಎಲ್ಲ ಕೂಡ ನಮಗೋಸ್ಕರ ಕಷ್ಟಪಟ್ಟು 294 ವಿಧಿಗಳಿರ್ತಕ್ಕಂಥ ಒಂದು ಸಂವಿಧಾನವನ್ನ ಸುಮಾರು 15,000ದಷ್ಟು ಸೆಷನ್ಗಳು ಮಾಡಿ ಒಂದು ಸಂವಿಧಾನ ಬರೆಯೋದು ಅಷ್ಟು ಈಸಿ ಅಲ್ಲ. ಇದ್ರಲ್ಲಿ ತಪ್ಪೇನಿದೆ, ಇದರಲ್ಲಿ ಕರೆಕ್ಟ್ ಏನಿದೆ ಅಂತ 15,000 ಸೆಷನ್ಗಳಷ್ಟು ಮಾಡಿ 1,31,000 ಪದಗಳಿರ್ತಕ್ಕಂಥ ಒಂದು ಸಂವಿಧಾನವನ್ನ ನಮ್ಗೆ ಬಹಳಷ್ಟು ಕಷ್ಟಪಟ್ಟು ಬಿಟ್ಕೊಟ್ಟೋಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1951ರಲ್ಲಿ ಜನವರಿ 24ನೇ ತಾರೀಕು ನಮ್ಗೆ ಸಂವಿಧಾನ ಕೊಟ್ಟಾಗ ಅವತ್ತಿನ ಹಿಂದಿನ ರಾತ್ರಿವರೆಗೂ ಬಹಳಷ್ಟು ಟೆನ್ಷನ್ ತಗೊಂಡು ಕಾಯಿಲೆಗಳು ತಗೊಂಡು ಬರ್ತಿರ್ತಾರೆ. 25ನೇ ತಾರೀಕು ನೈಟು ಅವರಿಗೆ ಪಿಟೀಲ್ ಬಾರಿಸ್ತಕ್ಕಂಥದ್ದು ಬಹಳಷ್ಟು ಇಷ್ಟ ಆಗಿರ್ತದೆ. ಅವತ್ತು 25ನೇ ತಾರೀಕು ಪಿಟೀಲ್ ವಾಯಿಸ್ತಾರೆ. ಅವ್ರು PA ಬಂದು ಕೇಳ್ತಾರೆ, ಏನ್ ಸರ್ ಇವತ್ತು ಸಂತೋಷವಾಗಿದ್ದೀರಿ ಅಂದ್ರೆ, ಇವತ್ತಿನ ದಿನ ನಾನು ಅನ್ಕೊಂಡಿರ್ತಕ್ಕಂಥವನು ಆಗ್ತಾ ಇದೆ. ರಾಜಭವನದಲ್ಲಿ ಇರ್ತಕ್ಕಂಥ ರಾಜ ಇವತ್ತು ಆಚೆ ಬರ್ತಾನೆ, ಇಲ್ಲಿ ಆಚೆ ಇರ್ತಕ್ಕಂಥವನು ರಾಜನ ಆಗ್ತಕ್ಕಂಥ ಒಂದು ಸಂದರ್ಭ ಇವತ್ತು. ಪ್ರತಿದಿನ ಕೂಡ ಒಬ್ಬ ರಾಜ ಒಬ್ಬ ರಾಣಿ ಹೊಟ್ಟೆಯಲ್ಲಿ ಹುಟ್ತಾನೆ. ಇವತ್ತಿನ ದಿನ ಒಂದು ಎಲೆಕ್ಷನ್
ಬ್ಯಾಲೆಟ್ ಪೇಪರ್ ಇಂದ ಹುಟ್ಟತಕ್ಕಂತ ಮಾತು ಕೂಡ ಹೇಳಿರ್ತಾರೆ. ಅವ್ರ ಬಗ್ಗೆ ಹೇಳಿದ್ರೆ ಇವತ್ತೊಂದಿನ ಅಲ್ಲ, ಬಹಳಷ್ಟು ದಿನ ಆಗ್ತದೆ. ನೀವು ಅವಾಗ ಕೂಡ ಇವತ್ತೊಂದಿನ ಅಲ್ಲ, ನಾವು ಸೀಸನಲ್ ಅಂಬೇಡ್ಕರ್ ವಾದಿಗಳಾಗ್ತಕ್ಕಂಥದ್ದು ಬೇಡ. ನನ್ನ ಅನಿಸಿಕೆ, ನಾನು ಕೂಡ ಸೀಸನಲ್ ಅಂಬೇಡ್ಕರ್ ವಾದಿನಿ. ಯಾಕಂದ್ರೆ ಅಂಬೇಡ್ಕರ್ 14ನೇ ತಾರೀಕು ಬಂದ್ರೆ ಮಾತ್ರ ಬರ್ತೀನಿ, ಮಾತಾಡ್ತೀನಿ. ಡಿಸೆಂಬರ್ ಅಲ್ಲಿ ಒಂದ್ಸಲಿ ಮಾತಾಡ್ತೀವಿ, ಅದು ಬೇಡ. ಪ್ರತಿದಿನ ಕೂಡ ಇಲ್ಲಿರ್ತಕ್ಕಂಥ ಕೆಲವರು ಪ್ರತಿದಿನ ಕೂಡ ಅಂಬೇಡ್ಕರ್ ವಾದಗಳನ್ನ ಹೇಳ್ತಾರೆ. ನೀವು ಅವಾಗ ಕೂಡ ಇಂತಹ ಕಾರ್ಯಕ್ರಮ ನಡೆಸ್ಬೇಕು. ನಾವು ಅಂಬೇಡ್ಕರ್ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿ. ಅವರ ಆದರ್ಶಗಳನ್ನ ಹೇಳ್ತಕ್ಕಂಥದ್ದೆಲ್ಲ ಪಾಲಿಸ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಅವ್ರ ಬಗ್ಗೆ ಇನ್ನೂ ಹೇಳ್ತಕೊಂಡೋದ್ರೆ ಒಂದಿನ ಕೂಡ ಸಾಕಾಗಲ್ಲ. ಇನ್ನೂ ಹಿರಿಯರಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಅವಕಾಶ ಕೊಡೋಣ. ಮತ್ತೊಮ್ಮೆ ನಮ್ಮ ಹರಿ ಅವರಿಗೆ ನಮಗೆ ಈ ಕಾರ್ಯಕ್ರಮಕ್ಕೆ ಕರೆದು ನನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಅವ್ರಿಗೂ ಈ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.